ತಲೆ ಕೇಳಿ ಕೂದಲು ಮೇಲೇರಿಸಿದ ಅಜ್ಜಿ. ಹಾಗೇನೂ ಇಲ್ಲ. ಮತ್ತು ನಿಮ್ಮ ಕೋಪ ಕಡಿಮೆ ಆಗೋಕ್ಕೆ ನಾನು ಏನು ಮಾಡಬೇಕು ಹೇಳಿ. ನೀವು ಏನೇ ಪನಿಷ್ಮೆಂಟ್ ಕೊಟ್ಟರೂ ಓಕೆ ನನಗೆ. ಪನಿಷ್ಮೆಂಟ್ ಎಂದು ಕೂದಲು ಮೇಲೇರಿಸಿ ಯೋಚಿಸಿದವನು, ಈಗ ಬೇಡ, ಟೈಮ್ ಬಂದಾಗ ಹೇಳ್ತೀನಿ ಸರಿನಾ ಎಂದ. ಸರಿ ಎಂಬಂತೆ ತಲೆ ಆಡಿಸಿದಳು ಜಾನಕಿ. ಈಗ ತಲೆ ತಿರುಗಿ ಯಾಕೆ ಬಿದ್ದಿದ್ದು ನೀವು? ಅದು ಹಾಗೆ ಗೊತ್ತಿಲ್ಲ ನನಗೂ. ಮಧ್ಯಾಹ್ನ ಊಟ ಮಾಡಿಲ್ವಾ? ಮಾಡಿದ್ದೀನಿ. ನಿಜವಾಗ್ಲೂ ಎಂದ ಕೂದಲು ಮೇಲೇರಿಸಿ. ನಿಜವಾಗ್ಲೂ? ಮತ್ತೆ ತಲೆ ತಿರುಗಿದ್ಯಾಕೆ? ನಿಜ ಹೇಳಿ, ಬೆಳಗ್ಗೆಯಿಂದ ಏನೇನು ತಿಂದಿದ್ದೀರಾ? ಈಗ ನನಗೆ ಹೊಟ್ಟೆ ಹಸಿತಿದೆ, ಬನ್ನಿ ಮನೆಗೆ ಹೋಗೋಣ ಎಂದು ಮಂಚದ ಕೆಳಗೆ ಕಾಲಿಟ್ಟಳು ಜಾನಕಿ ಅವನ ಮಾತನ್ನು ಮರೆಸಲು. ಸರಿ ಬನ್ನಿ ಎಂದ ಶ್ರೀ. ಮನೆಯ ಕೀಲಿ ಹಾಕಿ ಮೆಟ್ಟಿಲು ಇಳಿಯುತ್ತಿದ್ದಂತೆ ಅವನ ತೋಳನ್ನು ಬಿಗಿಯಾಗಿ ಹಿಡಿದಳು ಜಾನಕಿ. ಯಾಕೆ, ಏನಾಯಿತು ಜಾನಕಿಯವರೇ? ಮತ್ತೆ ತಲೆ ತಿರುಗ್ತಿದೆಯಾ ಕೇಳಿದ ಅವಳ ಕೈ ಹಿಡಿದು. ಇಲ್ಲ, ತುಂಬ ಕತ್ಲು, ಭಯ ಆಗುತ್ತೆ ಅದಕ್ಕೆ. ಮತ್ತೆ ಆಗಲೇ ಒಬ್ಬರೇ ಹೇಗೆ ಬಂದ್ರಿ ಎನ್ನುತ್ತಾ ಕೂದಲು ಮೇಲೇರಿಸಿ ಮುಂದೆ ಹೆಜ್ಜೆ ಇಟ್ಟ ಶ್ರೀ. ಅದು ಇವತ್ತು ನಿಮ್ಮ ಜೊತೆ ಏನೇ ಆದರೂ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ, ಅದಕ್ಕೆ ಎಂದಳು ಅವನ ಜೊತೆಯೇ ಹೆಜ್ಜೆ ಹಾಕುತ್ತಾ. ಓ ಹೌದಾ? ಹೌದು, ಮತ್ತೆ ಈ ಹಠವಾದಿನ ರಂಸೋಕ್ಕೆ ನಾನು ಹಠ ಮಾಡಬೇಕಾಯಿತು ಎಂದು ಬಿಟ್ಟಳು ಸರಾಗವಾಗಿ. ಏನಂದ್ರಿ ಎಂದ ಶ್ರೀ ತಟ್ಟನೆ.